ನೋಡಿ ಫ್ರೆಂಡ್ಸ್, ನಾನು ಭರ್ತಕ್ಕೆ ಯಾವ್ಯಾವ ತರಕಾರಿ ತೊಗೊಂಡಿನಿ ಅಂತ. ಸೌತೆಕಾಯಿ ತೊಗೊಂಡಿನಿ, ಇದು ಕುಂಬಳಕಾಯಿ. ನೀವು ಬಿಳಿ ಕುಂಬಳಕಾಯಿ ಆದರೂ ತೊಗೋಬೋದು, ಈ ಥರ ಕೆಂಪದಾದ್ರೂ ತೊಗೋಬೋದು. ಇದು ಕರಿ ಕುಂಬಳಕಾಯಿನ ನಾನು ಕಟ್ ಮಾಡೀನಿ, ಈ ಕಲರ್ ಐತೆ. ಆಮೇಲೆ ಆಲೂಗಡ್ಡೆ ನಾನು ಬೇಬಿ ಕಾರ್ನ ಬಿಡಿಸಿಟ್ಕೊಂಡಿನಿ. ಇದು ಗೆಣಸು ನಾನು ಹೆಚ್ಚಿಟ್ಕೊಂಡಿನಿ, ಸ್ವಲ್ಪ ಕಪ್ಪು ಅನ್ನಿಸ್ತಾ ಇದೆ. ನೀವು ನೀರೆಲ್ಲ ಕುದಿಸಿದ್ರೆ ಕಲರ್ ಸರಿ ಹೋಗುತ್ತಾ. ಗೆಣಸು ಮತ್ತು ಕ್ಯಾರೆಟು ಗೆಜ್ಜರಿ ಹಾಕಿನಿ. ಈಗ ಇದಿಷ್ಟು ತರಕಾರಿನ ನಾನು ಹೆಚ್ಚಿಟ್ಕೊಂಡಿನಿ. ಈ ಥರ ಮೆಂತ್ಯ ಸೊಪ್ಪನ್ನು ಸಮ ನಾನು ಸೋಸಿ ರೆಡಿ ಮಾಡಿ ಇಟ್ಕೊಂಡಿನಿ. ಮೆಂತ್ಯ ಸೊಪ್ಪನ್ನ ಇದೇ ಥರನೇ ಸೋಸ್ಕೊಳ್ರಿ, ಕಡ್ಡಿ ಹಾಕಬೇಡ್ರಿ. ನಾನು ಇನ್ನೂ ಮಿಕ್ಕಿರ್ತಕ್ಕಂಥ ತರಕಾರಿ ನಾನು ಒಗ್ಗರಣೆ ಹಾಕ್ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಹಾಕೋದಂತ. ಈಗ ಇದಿಷ್ಟನ್ನು ರೆಡಿ ಮಾಡಿ ನಾವು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕುದಿಸ್ಕೊಳಂಬ್ರಿ. ಇಷ್ಟೇ ತರಕಾರಿ ಕುದಿಸಂಬ್ರಿ, ಮತ್ತು ಬೇರೆ ತರಕಾರಿ ಬೇಡ. ಬೇರೆ ತರಕಾರಿ ನಾನು ಒಗ್ಗರಣೆಗೆ ಹಾಕ್ತೀನಿ. ನಾನೀಗ ಈ ಥರ ಎಲ್ಲ ತರಕಾರಿಗಳನ್ನ ಗಟ್ಟಿ ಇರ್ತಕ್ಕಂಥ ತರಕಾರಿನ ಬೇರೆ ಮಾಡ್ಕೊಳ್ರಿ. ನಾನು ಆಗಲೇ ತೋರಿಸಿದ್ದೆ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿರೋದು. ಗೆಣಸು ಮತ್ತು ಕ್ಯಾರೆಟು, ಇದು ಗೆಣಸು, ಕ್ಯಾರೆಟು ಮತ್ತು ಆಲೂಗಡ್ಡೆ, ಕುಂಬಳಕಾಯಿ, ಸೌತೆಕಾಯಿ, ಇವು ಗಟ್ಟಿ ಇರ್ತಕ್ಕಂಥ ತರಕಾರಿನೆಲ್ಲದನ್ನು ನಾನು ಬೇರೆ ಹಚ್ಚಿ ಇಟ್ಕೊಂಡಿದ್ನಲ್ಲ. ಈಗ ಅವನು ಒಂದು ಪಾತ್ರೆಗೆ ಹಾಕಿ ಇದನ್ನಷ್ಟೇ ಸಪ್ರೇಟ್ ಕುದಿಸ್ಕೊಳಂದ್ರೆ. ಈಗ ಸ್ವಲ್ಪ ಕಾಳುಗಳನ್ನ ನೆನೆ ಹಾಕ್ಕೊಂಡಿರಿ. ಈ ಥರ ಎಲ್ಲ ಥರದ ಕಾಳುಗಳು. ಈಗ ನಾನು ಇದಕ್ಕೆ ಯಾವ್ಯಾವ ಒಂದೊಂದು ಸ್ಪೂನ್ ಅಷ್ಟೇ ಹಾಕಿರೋದು, ಜಗ್ಗಿ ಏನು ಹಾಕಿಲ್ಲ, ಸ್ವಲ್ಪನೇ ಹಾಕ್ಕೊಂಡಿರಿ. ಎಲ್ಲ ಕಾಳುಗಳು ಸೇರಿದರೆ ಜಾಸ್ತಿನೇ ಆಗ್ತಾವ. ಈಗ ನಾನು 1 ಸ್ಪೂನಷ್ಟು ಕಡಲೆಕಾಳು ಹಾಕೀನಿ, 1 ಸ್ಪೂನಷ್ಟು ಅವರೆಕಾಳು ಹಾಕೀನಿ, ಆಮೇಲೆ 1 ಸ್ಪೂನಷ್ಟು ನೆನ್ಗಡ್ಲಿ ಬೀಜ ಹಾಕೀನಿ, ಆಮೇಲೆ ಬಟಾಣಿ ಹಾಕೀನಿ, ಸ್ವಲ್ಪ ತೊಗರಿನೂ ಹಾಕೀನಿ, ಆಮೇಲೆ ಅಲಸಂದಿ ಹಾಕೀನಿ. ನಿಮ್ಮ ಮನೇಲಿ ಯಾವ್ಯಾವ ಥರ ಕಾಳುಗಳಿರ್ತಾವ ಎಲ್ಲ ಕಾಳುಗಳನ್ನ ಒಂದೊಂದೇ ಸ್ಪೂನಷ್ಟು ಹಾಕ್ಕೊಂಡಿರಿ, ಜಾಸ್ತಿ ಹಾಕ್ಬೇಡ್ರಿ. ಈ ಥರ ನಾನು ರಾತ್ರಿನೇ ಹಾಕಿ ನೆನೆ ಹಾಕಿ ಇಟ್ಕೊಂಡಿದ್ದೆ. ಈಗ ನೆನೆ ಹಾಕಿ ಇಟ್ಕೊಂಡಿರ್ತಕ್ಕಂಥ ಕಾಳನ್ನ ಇದನ್ನು ಬೇರೆನೇ ಕುದಿಸ್ಕೊಳಂಬ್ರಿ, ಮತ್ತು ತರಕಾರಿನ ಬೇರೆ ಕುದಿಸ್ಕೊಳಂಬ್ರಿ. ಈಗ ನಾನು ಎರಡನ್ನೂ ಕುದಿಸಿ ನಿಮ್ಗೆ ರೆಡಿ ಮಾಡಿ ತೋರಿಸ್ತೀನಿ. ನೋಡಿರಿ, ಈ ಥರ ತರಕಾರಿನೆಲ್ಲ ಕುದಿಸ್ಕೊಂಡಿನಿ. ಇವು ಬೇರೆ ಬೇರೆ ಯಾಕೆ ಕುದಿಸ್ತೀವಿ ಅಂದ್ರೆ, ಈ ಥರ ಕುಂಬಳಕಾಯಿ ಎಲ್ಲ ಬೇಗನೆ ಮೆತ್ತಗಾಗ್ಬಿಡ್ತಾವ. ಅದಕ್ಕಂತಲೇ ಸ್ವಲ್ಪ ಬೇಗ ಮೆತ್ತಗಾಗ್ತಾವ ಅನ್ನೋ ಒಂದು ಉದ್ದೇಶಕ್ಕೆ ಇವನ್ನು ಬೇರೆ ಕುದಿಸ್ಕೋಬೇಕು. ಈಗ ಇದು ಬೇರೆ ಕುದಿಸಿ ತರಕಾರಿನೆಲ್ಲ ನಾನು ಬೇರೆ ಕುದಿಸ್ಕೊಂಡು ಇಟ್ಕೊಂಡಿನಿ, ಮತ್ತು ಕಾಳುಗಳನ್ನ ಬೇರೆನೇ ಕುದಿಸ್ಕೊಂಡು ಇಟ್ಕೊಂಡಿನಿ. ಇವನು ನೋಡ್ರಿ ಚೆನ್ನಾಗಿ ಕುದ್ದಿದ್ದಾವ. ಈ ಥರ ಸ್ವಲ್ಪ ಮೆತ್ತಗಾಗಬೇಕು ಕಾಳು, ಇಲ್ಲಾಂದ್ರೆ ಭಾಳ ಗಟ್ಟಿ ಅನಿಸಿದ್ರೆ ರುಚಿ ಅನಿಸಲ್ಲ. ಈ ಥರ ಕಾಳುಗಳೆಲ್ಲ ಬೇರೆ ಬೇರೆ ಕುದಿಸಿಟ್ಕೊಂಡಿನಿ. ಈಗ ಇದು ಒಗ್ಗರಣೆ ಯಾವ ಥರ ಹಾಕೋದು ತೋರಿಸ್ತೀನಿ. ನಾನು ಇನ್ನೂ ಒಗ್ಗರಣೆಗೆ ಇನ್ನೂ ಕೆಲವೊಂದು ತರಕಾರಿಗಳನ್ನ ಸೇರಿಸ್ತೀನಿ, ಅವನು ತೋರಿಸ್ತೀನಿ ಯಾವ ಥರ ಹಾಕೋದು, ಯಾವ ಥರ ಮಾಡೋದಂತ. ಈಗ ಒಂದು 6ರಿಂದ 7 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ರಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದ್ದಕ್ಕೆ. ಈಗ ಇಷ್ಟು ಎಣ್ಣೆ ಸಾಕು. ಈಗ ಇದು ಎಣ್ಣೆ ಬಿಸಿ ಆಗಲಿ. ಈಗ ನಾನೊಂದು ಅಡಿಕೆ ಗಾತ್ರದಷ್ಟು, ಅಡಿಕೆ ಇಲ್ಲ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿನಿ. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುಣಸೆ ಹಣ್ಣು ನೆನೆ ಹಾಕ್ಕೊಳ್ರಿ. ಈಗ ಇದೇ ಎಣ್ಣೆ ಚೆನ್ನಾಗಿ ಕಾಯಲಿ. ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋಣ. ಸ್ವಲ್ಪ ಕರಿಬೇವನ್ನ ಹಾಕೋಣ. ಈಗ ಸ್ವಲ್ಪ ಕರಿಬೇವನ್ನು ಸೇರಿಸೋಣ. ಈಗ ನಾನೊಂದು 7ರಿಂದ 8 ಹಸಿಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿನಿ. ನಿಮ್ಗೆ ಇದಕ್ಕೆ ಎಲ್ಲ ತರಕಾರಿಗಳನ್ನ ಹಾಕ್ಕೋಬೇಕು. ಇದು ನಮ್ಮ ಕಡೆ ಸಂಕ್ರಾಂತಿ ಸ್ಪೆಷಲ್ ಏನೇನು ನಾವು ಹೊಲದಲ್ಲಿ ಬೆಳೆದಿರ್ತೀವಿ ಆ ಥರ ಆ ಬೆಳೆದಿರ್ತಕ್ಕಂಥ ತರಕಾರಿನ ಎಲ್ಲ ತರಕಾರಿನೂ ನಾವು ಇದಕ್ಕೆ ಹಾಕಿ ಮಾಡೋದು. ಇದೇ ನಮ್ಗೆ ಸಂಕ್ರಾಂತಿ ಸ್ಪೆಷಲ್ ಇದೇ ಥರ ಮಾಡ್ತಾರೆ. ಮತ್ತು ಇನ್ನೂ ಒಂದು ಥರನೂ ಸ್ವೀಟ್ ಹಾಕಿನೂ ಮಾಡ್ತಾರೆ. ಈಗ ನಾನು ಖಾರ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಹಾಕಿನಲ್ಲ, ಈಗ ನಾನು ಒಂದು 2 ಉಳ್ಳಾಗಡ್ಡಿನ ಹಾಕ್ತೀನಿ. ನಾವು ಉಳ್ಳಾಗಡ್ಡಿ ಸೊಪ್ಪಿಂದೇನು ಉಳ್ಳಾಗಡ್ಡಿ ಇರ್ತಾವಲ್ಲ ಅವೇ ಉಳ್ಳಾಗಡ್ಡಿನೇ ಹಾಕ್ಕೊಳಂಬ್ರಿ. ಸೊಪ್ಪು ಈಗ ಹಾಕ್ಬೇಡ್ರಿ, ಸೊಪ್ಪು ಆಮೇಲೆ ಹಾಕ್ಕೊಂಡ್ರಿ. ಈಗ ಗಟ್ಟಿ ಇರ್ತಕ್ಕಂಥ ತರಕಾರಿಗಳಷ್ಟೇ ನಾವು ಹೆಚ್ಕೊಂಡು ಫಸ್ಟ್ ಕುದಿಸ್ಕೊಂಡು ಇಟ್ಕೊಂಡಿವಲ್ಲ. ಈಗ ಸ್ವಲ್ಪ ಮೆತ್ತಗಿರ್ತಕ್ಕಂಥ ತರಕಾರಿಗಳೆಲ್ಲ ಈ ಟೈಮಲ್ಲಿ ಹಾಕಿ ಬೇಯಿಸ್ಬೇಕು. ನಾನೀಗ ಬದನೆಕಾಯಿನೂ ಸಮ ಹಾಕ್ತೀನಿ. ಇದಕ್ಕೆ 1 ಬದನೆಕಾಯಿ ಹೆಚ್ಚಿಟ್ಕೊಂಡಿನಿ, ಅದು 1 ಬದನೆಕಾಯಿನೂ ಸಮ ಹಾಕಿನಿ. ಈಗ ಇದಕ್ಕೆ 1 ಟೊಮೆಟೊ ಹಣ್ಣು ಹಾಕ್ತೀನಿ. ಈಗ 1 ಟೊಮೆಟೊ ಹಣ್ಣನ್ನು ಹಾಕಿನಿ. ಇದೆಲ್ಲದೂ ಚೆನ್ನಾಗಿ ಬೆನೀಲಿ, ಎಲ್ಲ ತರಕಾರಿಗಳು ಚೆನ್ನಾಗಿ ಮೆತ್ತಗಾಗಲಿ ಸ್ವಲ್ಪ.
ಇದು ಸ್ವಲ್ಪ ಫ್ರೈ ಆಗಲಿ. ಈಗ ತರಕಾರಿ ಚೆನ್ನಾಗಿ ಬೆಂದವು ನೋಡ್ರಿ. ನೀವು ಈ ಟೈಮಲ್ಲಿ ಈಗ ನಾನು ಬದನೆಕಾಯಿ ಅಷ್ಟೇ ಹಾಕೀನಿ. ಇನ್ನೂ ಬೇರೆ ಬೇರೆ ತರಕಾರಿಗಳು ಸಿಕ್ಕರೆ ನೀವು ಯಾವ್ಯಾವ ತರಕಾರಿ ಇರ್ತಾವ ಎಲ್ಲ ತರಕಾರಿನೂ ಹಾಕ್ಕೋಬೇಕು. ನಿಮಗೆ ಯಾವ ಬೇಕು ಅನ್ನಿಸ್ತಾವ ಅವನ್ನ ನೋಡ್ಕೊಂಡು ಹಾಕ್ಕೊಳ್ರಿ. ಈಗ ನನಗಿಷ್ಟು ಸಿಕ್ಕಿರ್ತಕ್ಕಂಥ ತರಕಾರಿ ನಾನು ಅಷ್ಟು ಹಾಕೀನಿ. ಈಗ ಇದು ಚೆನ್ನಾಗಿ ಬೆಂದತ್ತಲ್ಲ, ಬೆಂದಿರ್ತಕ್ಕಂಥ ತರಕಾರಿಗೆ ನಾನೀಗ ಕಾಳುಗಳ ಕುದಿಸಿಟ್ಕೊಂಡಿರ್ತಕ್ಕಂಥ ಕಾಳೆಲ್ಲವನ್ನು ಸೇರಿಸ್ತೀನಿ. ಆಮೇಲೆ ಕುದಿಸಿಟ್ಕೊಂಡಿರ್ತಕ್ಕಂಥ ತರಕಾರಿನೂ ಅಷ್ಟು ಸೇರಿಸ್ತೀನಿ. ಈಗ ನಾನು ಒಂದೊಂದೇ ಹೆಚ್ಚಿರೋದ್ರಿಂದ ಇಷ್ಟೆಲ್ಲ ಪಲ್ಯ, ಇಷ್ಟೊಂದು ಪಲ್ಯ ಆಯಿತು. ನಾವು ಒಂದೊಂದೇ ಹಾಕಿದರೆ ಸಾಕು, ಜಾಸ್ತಿ ಪಲ್ಯನೇ ಆಗುತ್ತೆ. ಈಗ ಇದು ಚೆನ್ನಾಗಿ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ. ಇದನ್ನು ನಾವು ಬೇರೆ ಬೇರೆ ಕುದಿಸಿದ್ರೂ ಕುಂಬಳಕಾಯಿ ಭಾಳ ಜಲ್ದಿನೇ ಮೆತ್ತಗಾಗ್ಬಿಡುತ್ತೆ ನೋಡ್ರಿ. ಈಗ ಎಷ್ಟು ಜಲ್ದಿನೇ ಮೆತ್ತಗಾಗ್ಯಾವ. ಇನ್ನು ಆಲೂಗಡ್ಡೆ, ಕ್ಯಾರೆಟು, ಗೆಜ್ಜರಿ ಇನ್ನೂ ಅಷ್ಟೊಂದು ಮೆತ್ತಗಾಗಿಲ್ಲ. ಕುಂಬಳಕಾಯಿ ಮಾತ್ರ ಜಲ್ದಿನೇ ಮೆತ್ತಗಾಗ್ಬಿಡ್ತಾವೆ. ಅದಕ್ಕಂತ ನೋಡಿಕೊಂಡು ಸಪ್ರೇಟಾಗಿ ಕುದಿಸ್ಕೋಬೇಕು. ಇದು ಹಿಂಗೆ ಒಂದು 5 ನಿಮಿಷ ಚೆನ್ನಾಗಿ ಬೆನಿಲಿ. ಇದು ಬೆನೆದ್ರಲ್ಲಿ ನಾವು ಹುಣಸೆ ಹಣ್ಣಿನ ಹುಳಿನ ಹಿಂಡಿಟ್ಕೊಳಮ್ರಿ. ಈಗ ಒಂದು 5 ನಿಮಿಷ ನಾವು ಇದ್ರಾಗ ಎಣ್ಣೆಗೆ ಬೇಯಕ್ಕೆ ಬಿಟ್ಟಿವಲ್ಲ, ಈಗ ಇದಕ್ಕೆ ಹುಣಸೆ ಹಣ್ಣಿನ ಹುಳಿನ ಹಿಂಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಹುಣಸೆ ಹಣ್ಣಿನ ಹುಳಿನ ಇದಕ್ಕೆ ಹಾಕ್ಕೊಂಬಿಡಮ್ರಿ. ಒಂದು ಗ್ಲಾಸ್ ಅಷ್ಟು ನೀವು ಹಿಂಡಿ ಇಟ್ಕೊಂಡಿರಿ ಹುಣಸೆ ಹಣ್ಣಿನ ಹುಳಿನ. ಈಗ ಹುಣಸೆ ಹಣ್ಣಿನ ಹುಳಿ ಹಾಕಿದ್ಮೇಲೆ ನೀವು ಸ್ವಲ್ಪ ನೀರು ಹೋಗೋತನ ಅಷ್ಟೇ ಕುದಿಸಿದ್ರೆ ಸಾಕು. ಯಾಕಂದರೆ ತರಕಾರಿಗಳೆಲ್ಲ ಕುದಿಸ್ಕೊಂಡ್ಬಿಟ್ಟಿರ್ತೀವಲ್ಲ, ಭಾಳ ಕುದಿಸೋಂಥ ಅವಶ್ಯಕತೆ ಇರಲ್ಲ. ಈಗ ಇದಕ್ಕೆ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲುಪ್ಪೆ ಹಾಕ್ತೀನಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟನ್ನು ಉಪ್ಪು ಹಾಕ್ಕೊಳ್ರಿ. ನಿಮ್ಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು. ಈಗ ಹುಣಸೆ ಹಣ್ಣು ಹಾಕಿದ ಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನೊಂದಿಷ್ಟು ಬೆಲ್ಲ ಹಾಕ್ತೀನಿ. ಒಂದು ಸಣ್ಣ ಸ್ಪೂನ್ಲಿಂದ 1 ಸ್ಪೂನಷ್ಟು ಬೆಲ್ಲ ಹಾಕ್ತೀನಿ. ನಿಮಗೆ ಬೇಕು ಅನಿಸಿದರೆ ಈಗ ನಾವು ಆವಾಗಲೇ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ. ನಿಮ್ಗೆ ಇನ್ನೂ ಖಾರ ಬೇಕು ಅನಿಸಿದರೆ ಖಾರದ ಪುಡಿನ ಹಾಕ್ಕೊಳ್ರಿ, ಇಲ್ಲಾಂದರೆ ಬಿಡ್ರಿ, ನಡೆಯುತ್ತೆ. ಇದಕ್ಕೆ ಯಾವುದೇ ಥರ ಮಸಾಲ ಹಾಕ್ಬೇಡ್ರಿ. ಈಗ ನಾನು ಅರಿಶಿಣ ಪುಡಿ ಅಷ್ಟೇ ಹಾಕ್ತೀನಿ. ನನಗೀಗ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನಾನು ಖಾರದ ಪುಡಿನ ಹಾಕ್ತಾಯಿಲ್ಲ, ಬರೀ ಅರಿಶಿಣ ಪುಡಿ ಅಷ್ಟೇ ಹಾಕೀನಿ. ಇದಕ್ಕೆ ಮಸಾಲ ಯಾವುದನ್ನು ನೀವು ಹಾಕ್ಕೋಬೇಡ್ರಿ. ಮಸಾಲ ಹಾಕಿದರೆ ಟೇಸ್ಟ್ ಅಷ್ಟೊಂದು ಸರಿಗಿರಲ್ಲ. ಸಾಕು ಇಷ್ಟೇ. ಇದು ಚೆನ್ನಾಗಿ ಕುದೀಲಿ. ಈ ಟೈಮಲ್ಲಿ ನಾವು ಇದಕ್ಕೆ ಈ ಥರ ಕುದಿಯೋ ಟೈಮಲ್ಲಿ ನಾವು ಉಳ್ಳಾಗಡ್ಡಿ ಸೊಪ್ಪೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ, ಈ ಥರ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಉಳ್ಳಾಗಡ್ಡಿ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳಂದ್ರಿ. ಇದ್ರ ಒಗ್ಗರಣೆಗೆ ಹಾಕೋಕ್ಕಿಂತ ಈ ಥರ ಮೇಲೆ ಹಾಕೋದೇ ಚೆನ್ನಾಗಿರುತ್ತೆ. ಇದು ಉಳ್ಳಾಗಡ್ಡಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಬಿಡಿಸಿಟ್ಕೊಂಡಿರ್ತೀವಲ್ಲ, ಈಗ ಈ ಟೈಮಲ್ಲಿ ನಾವು ಇದಕ್ಕೆ ಹಾಕಬೇಕು. ಅದಕ್ಕೆ ಮೆಂತ್ಯ ಸೊಪ್ಪನ್ನ ಇದೇ ಥರನೇ ನೀವು ಸೋಸ್ಕೊಂಡು ಇಟ್ಕೊಳ್ರಿ ಅಂತ ಹೇಳಿದ್ರು. ಕಡ್ಡಿ ಇದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಈಗ ಮೆಂತ್ಯ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಸೊಪ್ಪನ್ನ ಎರಡನ್ನೂ ಹಾಕಿವಲ್ಲ, ಈಗ ಹಿಂಗೆ ಇದನ್ನೇನು ತಿರ್ವೋದು ಬೇಡ. ಹಿಂಗೆ ಇಟ್ಟು ನಾವು ಸ್ಪೂನಿಂದ ಕೈ ಆಡಿಸಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಹಿಂಗೆ ಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಕುದಿಸಮ್ಮ. ಮೇಲ್ಗಡೆ ಮುಚ್ಚಿಡಣ್ರಿ. ಈ ಥರ 1 ನಿಮಿಷ ಮುಚ್ಚಿಟ್ಟು ಆಮೇಲೆ ಮತ್ತೆ ನಾವು ಸ್ಪೂನಿಂದ ಕೈ ಆಡಿಸ್ಕೊಳಮ್ರಿ. ಈಗ 1 ನಿಮಿಷ ಆಯ್ತಲ್ಲ, ಈಗ ತೆಗೆದು ನೋಡೋಣ್ರಿ. ಈಗ ನೋಡ್ರಿ ಎಲ್ಲ ಚೆನ್ನಾಗಿ ಬೇಯಕತ್ತೈತಲ್ಲ. ಈ ಟೈಮಲ್ಲಿ ನಾವು ಸ್ವಲ್ಪ ಕೈ ಆಡಿಸ್ಕೊಳಮ್ರಿ. ಇಲ್ಲಾಂದರೆ ತಳ ಹೊರ್ತೋಗ್ಬಿಡ್ತತೆ. ಅದಕ್ಕಂತ ಸ್ವಲ್ಪ ಕೈ ಆಡಿಸ್ಕೊಳಮ್ರಿ. ಈ ಥರ ಕೈ ಆಡಿಸ್ಕೊಂಡ್ರೆ ಈ ಸೊಪ್ಪು ಎಲ್ಲ ಕಡೆನೂ ಸೇರ್ಕೊಳ್ಳುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋಕ್ಕಿಂತ ಇದನ್ನು ಮೇಲ್ಗಡೆನೇ ಹಾಕಬೇಕು ಭರ್ತಕ್ಕೆ. ನಮ್ಮ ಕಡೆ ಈ ಟೈಮಲ್ಲಿ ಎಲ್ಲ ಕಾಳುಗಳು, ಆಮೇಲೆ ಈ ಥರ ತರಕಾರಿ ಸೊಪ್ಪು ಎಲ್ಲದನ್ನು ಬೆಳೆದಿರ್ತಾರಲ್ಲ, ಅದರ ಸ್ಪೆಷಲ್ಲೇ ಈಗ ಭರ್ತ ಮಾಡೋದು. ಎಲ್ಲ ತರಕಾರಿಗಳನ್ನ ಎಲ್ಲ ಕಾಳುಗಳನ್ನ ಹಾಕಿ ಈ ಥರ ಭರ್ತ ಮಾಡ್ತಾರೆ. ಇನ್ನು ಹಸಿದು ಸಿಕ್ಕರಂತೂ ಇನ್ನೂ ಚೆನ್ನಾಗಿರುತ್ತೆ ಕಾಳುಗಳೆಲ್ಲ.
ಹಸಿ ಕಾಳುಗಳು ಎಲ್ಲದೂ ತರೋಕ್ಕಾಗಲ್ಲ, ಎಲ್ಲದೂ ಸಿಗಂಗಿಲ್ಲ. ಅದಕ್ಕಾಗಿ ಈ ಥರ ಒಣ ಕಾಳುಗಳು ಇರ್ತಕ್ಕಂಥವನ್ನೇ ನೆನೆ ಹಾಕಿ ಈ ಥರ ಭರ್ತನ ಮಾಡ್ಕೊಂಡಿರೋದು. ಈಗಿದು ಎಲ್ಲ ಚೆನ್ನಾಗಿ ಕುದಿಯಕತ್ತೈತಲ್ಲ, ಈ ಕುದಿಯೋದಕ್ಕೆ ಮೇನ್ ಆಗ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಯಾವುದಂದರೆ ಎಳ್ಳು ಪುಡಿನ ಚೆನ್ನಾಗಿ ಹುರಿದು ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಆ ಮಾಡಿ ಇಟ್ಕೊಂಡಿರ್ತಕ್ಕಂಥ ಎಳ್ಳು ಪುಡಿನ ಈಗ ಇದಕ್ಕೆ ಲಾಸ್ಟ್ ಟೈಮಲ್ಲಿ 1 ಬಟ್ಲದಷ್ಟು ಎಳ್ಳು ಪುಡಿನ ಹಾಕ್ಕೊಳ್ರಿ. ಇದಕ್ಕೇನು ಇಷ್ಟೇ ಅಂತಿಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಅದನ್ನು ಹಾಕ್ಕೊಳ್ರಿ. ಸ್ವಲ್ಪ ಎಳ್ಳು ಪುಡಿ ಹಾಕಿದ್ರೇ ಇದು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಈ ಥರ ಪುಡಿ ಹಾಕಿ ಸ್ವಲ್ಪ ತಿರುಗಿಕೊಂಡು ಬಿಟ್ಟರೆ ನಿಮ್ಮದು ಭರ್ತ ರೆಡಿ ಆಯಿತು. ಇದು ಸ್ಪೆಷಲಿ ಸಂಕ್ರಾಂತಿಯಲ್ಲಿ ಭರ್ತ ಕಂಪಲ್ಸರಿ. ನಮ್ಮ ಕಡೆ ಎಲ್ಲ ಹಳ್ಳಿಗಳಲ್ಲೆಲ್ಲ ಈ ಥರ ಭರ್ತ ಮಾಡ್ತಾರೆ, ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಇದೇ ಭರ್ತನೇ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ನೋಡಿರಿ, ಈ ಥರ ಭರ್ತ ರೆಡಿ ಆಯಿತು. ಇದಕ್ಕೆ ಬೇಕನ್ಸಿದ್ರೆ ಇದೇ ಥರನೇ ಮಾಡಿಕೊಂಡು ನಾವು ಇದಕ್ಕೆ ಖಾರ ಉಪ್ಪು ಹಾಕೋದು ಬಿಟ್ಟು ನಾವು ಬೆಲ್ಲನ ಹಾಕ್ಕೊಂಡು ಮಾಡಿಕೊಂಡ್ರೆ ಸ್ವೀಟ್ ಭರ್ತ ಮಾಡ್ಕೊತಾರೆ. ಅದು ಮಾಡಿಕೊಂಡು ಸ್ವಲ್ಪ ಮಿಕ್ಸಿ, ಅದ್ರ ಮಾಡೋ ಮೆಥಡೇ ಅದು ಬೇರೆಯೇ ಇರುತ್ತೆ. ಈಗ ಇದೇ ಥರ ನಿಮ್ಗೆ ಸ್ವಲ್ಪ ನೀರು ಇರಲಿ ಅಂದರೆ ಇಷ್ಟೇ ಇದ್ದಾಗ ಬಿಟ್ಕೊಳ್ರಿ. ಇಲ್ಲ ನಮ್ಗೆ ಸ್ವಲ್ಪ ಗಟ್ಟಿನೇ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ರಿ ಅಷ್ಟೇ. ನೋಡಿರಿ, ಅಷ್ಟು ಎಣ್ಣೆ ಹಾಕಿದ್ವಿ, ಈಗ ಎಲ್ಲಿನೂ ಎಣ್ಣೆ ಕಾಣ್ತಾ ಇಲ್ಲ. ಈಗ ಭರ್ತ ಕಂಪ್ಲೀಟಾಗಿ ರೆಡಿ ಆಗೈತೆ. ಈಗ ಗ್ಯಾಸ್ ಬಂದ್ ಮಾಡ್ತೀನಿ. ಬಂದ್ ಮಾಡಿ ನಿಮ್ಗೆ ಇನ್ನೂ ಸ್ವಲ್ಪ ಪುಡಿ ಬೇಕನ್ಸಿದ್ರೆ ಮೇಲ್ಗಡೆ ಹಾಕ್ಕೊಳ್ರಿ, ಇಲ್ಲ ಇಷ್ಟೇ ಸಾಕು ಅನಿಸಿದ್ರೆ ಇಷ್ಟಕ್ಕಾದರೂ ಬಿಟ್ಕೊಳ್ರಿ. ನೋಡಿರಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಇದು. ಈ ಥರ ನೀವು ಭರ್ತ ಮನೇಲಿ ಮಾಡ್ಕೊಳ್ರಿ, ನೋಡಿರಿ ಟೇಸ್ಟ್ ಯಾವ ಥರ ಇರುತ್ತಂತ. ಈ ಭರ್ತದ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಏನಾದರೂ ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಹಾಕ್ರಿ. ಮತ್ತು ಮುಂದಿನ ವೀಡಿಯೋದಾಗ ಭೇಟಿಯಾಗೋಣ. ಬಾಯ್.